ಕ್ಷೇತ್ರದಲ್ಲಿ ಎಲ್ಲಾದರೂ ಅಕ್ರಮ ಮರಳು ದಂಧೆ ನಡೆದರೆ ನಾನು ಇವತ್ತೇ ರಾಜೀನಾಮೆ ಕೊಡ್ತೀನಿ, ನಿವೃತ್ತಿ ಹೊಂದ್ತೀನಿ ಅನ್ನೋ ಒಂದು ಜಂಬದ ಮಾತನ್ನು ಈ ಕ್ಷೇತ್ರದ ಶಾಸಕರು ಕೊಚ್ಚಿಕೊಂಡಿದ್ರು ವಿಜಯನಗರ ಕಾಶಪ್ಪನವರು. ಒಂದು ತಾಜಾ ಉದಾಹರಣೆ, ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಅವರ ಕ್ಷೇತ್ರದ ಮುಖಂಡ, ಪಕ್ಷದ ಮುಖಂಡ, ಕ್ಷೇತ್ರ ಮತ್ತು ಪಕ್ಷ ಹುಣಗುಂದ ಮತಕ್ಷೇತ್ರದವರೇ ಅವರು, ಹಾಗೂ ಪಕ್ಷದ ಮುಖಂಡ ಸಂಗನಗೌಡ ಅಂತೇಳಿ ಪೂಚಾಪುರದವರು, ಅವರು ಈ ಎಲ್ಲ ಅಕ್ರಮ ದಂಧೆಗಳನ್ನು ನೋಡಿ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಇನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಬಾಗಲಕೋಟೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ. ಹಲ್ಲೆ ಮಾಡ್ತಾರೆ. ಹಲ್ಲೆ ಆಗಿದ್ದನ್ನು ಅವರೇ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ವಿಜಯಾನಂದ ಕಾಶಪ್ಪನವ್ರ ಹೆಸರನ್ನು ತಗೊಂಡಿದ್ದಾರೆ, ಕಂಪ್ಲೇಂಟ್ನಲ್ಲಿ ಕೊಟ್ಟಿದ್ದಾರೆ. ನರಗುಂದ ಮಹಾಂತೇಶ ಅವ್ರ ಹೆಸರು ತಗೊಂಡಾಗ ಕಂಪ್ಲೇಂಟ್ನಲ್ಲಿ ಕೊಟ್ಟಾಗ ಇನ್ನು ಇತರ ಯಾರ್ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರ ಹೆಸರನ್ನ ಈ ಒಂದು ನನ್ನ ಮೇಲೆ ಏನು ದೌರ್ಜನ್ಯ ಆಗಿದೆ, ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಗೆ ಮುಖ್ಯವಾಗಿ ಕಾರಣ ಹುಣಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಇನ್ನೊಬ್ಬ ಮುಖಂಡ ನರಗುಂದ ಮಹಾಂತೇಶ್ ಅಂತೇಳಿ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೂಡ ತಗೊಂಡಿದ್ದಿಲ್ಲ, ಅದು ಎಸ್ ಪಿ ಅವರವರೆಗೆ ಹೋಗಿ ಕೊಟ್ಟು ಬಂದಿದ್ದೀನಿ ಅಂತೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ನೋಡಿರ್ತಕ್ಕಂಥದ್ದು. ನಿಮ್ಮ ಪಕ್ಷದ ಒಬ್ಬ ಮುಖಂಡರ ಮೇಲೆ ಹಲ್ಲೆ ಆಗುತ್ತಾ, ನಿಮ್ಮ ಮೇಲೇನೆ ಕಂಪ್ಲೇಂಟ್ ಕೊಡ್ತಾರೆ ಅಂದಾಗ ನೀನು ಜಂಬ ಕೊಚ್ಕೊತಿದ್ದಾನ, ಅಷ್ಟು ಅಭಿವೃದ್ಧಿ ಮಾಡೀನಿ, ಇಷ್ಟು ಅಭಿವೃದ್ಧಿ ಮಾಡೀನಿ, ಎಲ್ಲಿದೆ ಅಭಿವೃದ್ಧಿ? ನಾನೆಲ್ಲ ನೋಡಿದ್ ನಾನು ಆ ಬ್ರಿಡ್ಜ್ ಮೇಲೆ ಒಂದು 5 ಕಾಲ್ ಇಟ್ಟಿದ್ರು ಪೂಜೆ ಮಾಡಕ್ಕೆ. ಎದ್ರ ಪೂಜೆ ಅನ್ನೋದು ಗೊತ್ತಿಲ್ಲ, ಅದು ಅಲ್ಲೊಂದಿಷ್ಟು ಕರೆ ಇದು ಡಾಬರ್ ಕಿತ್ತಾಗಿತ್ತು. ಅದನ್ನೇನು ಮಾಡಲಿಕ್ಕೆ ಪೂಜೆ. ಮತ್ತು ಕ್ಷೇತ್ರದ ಜನರಿಗೆ ಇವತ್ತು ಏನು ಧಮಕಿ ಮಾಡಿ ನೀನು ಅಥವಾ ದೌರ್ಜನ್ಯ ಮಾಡಿ ನೀನು ಆಡಳಿತ ನಡೆಸಿದ್ರೆ ಸಾಧ್ಯ ಇಲ್ಲ. ಯಾಕೆ ಹೇಳಕತ್ತಿದ್ರೆ ಎಚ್ಚರಿಕೆಯನ್ನು ಕೊಡಕತ್ತೀನಿ ನಾನು. ಈ ಕ್ಷೇತ್ರದ ಜನತೆ ಯಾರಿಗೇ ತೊಂದರೆ ಆಗಲಿ ಅವ್ರ ಜೊತೆ ನಾನು ಅದೀನಿ ನ್ಯಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಮತ್ತು ಇಲ್ಲಂತೂ ಈಗ ಏನು ಅಕ್ರಮ ಮರಳು ದಂಧೆ ಮಾಡಿರ್ತಕ್ಕಂಥ ಜಾಗದಲ್ಲೇ ಬಿದ್ದು ಕಳೆದ ಬಾರಿ ಇವರು ಶಾಸಕರಿದ್ದಾಗ ಜಾಲಕಮಂದಿನಿಯಲ್ಲಿ ಒಂದು ಮಕ್ಕಳು ಇವರು ತಮ್ಮನ ತೆಗೆದಂಥ ಗುಂಡಿಯಲ್ಲಿ ಬಿದ್ದು ಒಂದು 3 ಜನ ಹೋದ್ರು ಹುಡುಗರು. ಕಳೆದ 2013-18 ಅವಧಿಯಲ್ಲಿ ಈಗ ಮನೆ ತಾನೆತ್ತು ಈಗ ತುಂಬದಲ್ಲಿ ಏನು ಅಕ್ರಮ ನಡೆದೈತೆ ಅಲ್ಲಿ ಕೂಡ ಒಂದು ಜೀವ ಕಳೆದುಕೊಂಡು. ಅಂದರೆ ಇವರ ಅಕ್ರಮಗಳಿಗೆ ನಿನ್ನ ಒಂದು ಅಕ್ರಮಕ್ಕೆ ಎಷ್ಟು ಜೀವಗಳ ಬಲಿ ತಗೋಬೇಕಂತ ವಿಚಾರ ಮಾಡಿದ್ದೀನಿ. ಅಂದರೆ ಅಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ, ಬಹುಶಃ ಇದರಲ್ಲಿ ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ದಿದ್ರೆ ಈ ಅಕ್ರಮ ತಡೆಯೋದಾಗಿತ್ತಲ್ಲ. ಈ ಅಕ್ರಮ ತಡೆದಿದ್ರೆ ಅದರ ಜೀವನ ಉಳಿತಿತ್ತು. ಇಂಥ ಇವತ್ತು ಕ್ಷೇತ್ರದಲ್ಲಿ ಹಲವಾರು ಕಡೆ, ಒಂದು ಕಡೆ ಅಲ್ಲ, ನಾನು ನೋಡ್ತೀನಿ ಫ್ಲಡ್ ಲೈಟ್ ಹೆಚ್ಚಾರ ಇಲ್ಲೇ ತುಂಬದ ಹತ್ರ. ಮತ್ತು ಅವ್ರ ಮಾಲೀಕರು, ಒಂದು ಮಾಲೀಕರು ನಿಮ್ಮದು ಡೇಟ್ ಮುಗಿದದ, ನಮ್ಮದು ನಿಮ್ಮದು ಅಗ್ರಿಮೆಂಟ್ ಡೇಟ್ ಮುಗಿದದ, ಬಂದ್ ಮಾಡ್ರಿ ಅಂತ ಹೇಳಿದ್ರೆ ಅವರಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೇ ಹಲ್ಲೆ ಮಾಡಿರ್ತಕ್ಕಂಥ ಕೆಲಸ ನಡೆದಿದೆ. ಅದನ್ನು ಕೂಡ ಸಂಗನಗೌಡ ಪೂಜಾಪುರವರು ಹೇಳಿರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯ ಮತ್ತು ಅಕ್ರಮ
ಎಸಗತಕ್ಕಂಥ ಕೆಲಸ ನಡೆದಿದೆ. ಆದ್ದರಿಂದ ನಾನು ಜಿಲ್ಲಾಧಿಕಾರಿಗಳಲ್ಲಿ, ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ನಾನು ತಿಳಿಪಡಿಸ್ತೀನಿ. ಒಂದು, ನೀವು ಸರಿಯಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಇದರಲ್ಲಿ ನೀವುಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಸಂಶಯ ಸಾರ್ವಜನಿಕರಲ್ಲಿ ಮೂಡ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿಂದನೇ ಎಚ್ಚೆತ್ತುಕೊಂಡು ಇಲ್ಲಿ ನಡೀತಕ್ಕಂಥ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ಏನು ಇವತ್ತು ಅಮಾಯಕ ಮಕ್ಕಳ ಜೀವ ಹೋಗಿದೆ. ಇವತ್ತು ಆ ಮಗು ಈಸಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಅಕ್ರಮ ಗುಂಡಿಯಲ್ಲಿ ಬಿದ್ದು ಸತ್ತೋಗಿದೆ. ಹಿಂದೆನೂ ಕೂಡ 13ರಿಂದ 18ರವರೆಗೂ ಅನೇಕ ಜೀವಗಳು ಹೋಗಿದ್ದವು. ಗೌಡ ಸರ್ಕಾರ ಒಂದು ಹೋಗಿತ್ತು. ಏನು ಇವರು ಅಕ್ರಮ ದಂಧೆ ಮಾಡಿದ್ರು, ಅದರ ಹುಡುಗ ಹೋಗಿ ಒಂದು ಹುಡುಗ ಸಿಗಬೇಕು, ಅದು ಸತ್ತು. ಇಲ್ಲೊಂದು ಜಾಲಕ ಬಂದಿನಿ ಅಂತ ಹುಡುಗರು ಸತ್ತು. ಅಂದರೆ ಎಷ್ಟರ ಇವ್ರದ್ದು ಅಂದರೆ ದುಡ್ಡು ಮಾಡ್ಬೇಕನ್ನ ಆಸೆ, ಅಭಿವೃದ್ಧಿ ಅಂತ, ಅಭಿವೃದ್ಧಿ ಮಾದರಿ ಕ್ಷೇತ್ರ ಅಂತ. ಎಲ್ಲೈತೆ ಮಾದರಿ ಕ್ಷೇತ್ರ ನೋಡ್ರಿ, ಅಡ್ಡಾಡಿ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಏನು ಇಲ್ಲಿ ಒಂದು ಹೊಸದಾಗಿ ನಮ್ಮ ಸರ್ಕಾರದ ನಂತರ ಯಾವುದಾದ್ರೂ ಯೋಜನೆಗಳಿದ್ದಾವ. ನೀನು ನಡಬರ್ಕ್ ಇಷ್ಟು ಮಳೆ ಬಂದರೂ ಕುಡಿಯೋಕೆ ನೀರಿಲ್ಲ ಜನರಿಗೆ. ಇಡೀ ಇಲ್ಕಲ್ ಮತ್ತು ಹುನಗುಂದಲ್ಲಿ, ಅದು ವಿಶೇಷವಾಗಿ ಇಲ್ಕಲ್ನಲ್ಲಿ ಓಣಿಯಿಂದ ಜನ ಹೆಣ್ಮಕ್ಳು ಕೊಡ ತಗೊಂಡು ಶಾಸಕನ ಮನೆಗೆ ಮತ್ತು ಮುನ್ಸಿಪಾಲಿಟಿಗೆ ಅಲಿಯೋದಾಗಿರುತ್ತೆ. ನೀರು ನೀರು ಅಂತೇಳಿ ಕೇಳಿದ್ರೆ ಏನಾದ್ರು ಒಂದು ಸ್ವಲ್ಪ ಬೇಡ ಕಳಿಸೋದು. ಅವ್ರಿಗೇನು ಹೇಳಿದ್ರೆ ಇಲ್ಲ ಕನೆಕ್ಷನ್ ಹೆಚ್ಚಾಗಿಬಿಟ್ಟು, ಕನೆಕ್ಷನ್ ಹೆಚ್ಚಲ್ಲ. ಈ ಒಂದು ಯೋಜನೆ ಯಾವತ್ತೂ ಕೂಡ ಯಾವುದೇ ಒಂದು ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಬೇಕಾದ್ರೆ ಆಯಾ ಭಾಗದ, ಆಯಾ ನಗರದ ಜನಸಂಖ್ಯೆ ತೆಗೆದುಕೊಂಡು ಮುಂದಿನ 30 ವರ್ಷಗಳಲ್ಲಿ ಎಷ್ಟು ಜನಸಂಖ್ಯೆ ಆಗುತ್ತಾ. ಸಪೋಸ್ ಒಂದು 70,000 ಇತ್ತು ಅವಾಗ ನಾವು ಮಾಡಿದಾಗ. ಮುಂದಿನ 30 ವರ್ಷಕ್ಕೆ ಅಂದ್ರೆ 1 ಲಕ್ಷ ಆಗುತ್ತೆ ಅಂತೇಳಿ ಅಂದಾಜು ಇಟ್ಕೊಂಡು ಆ 1 ಲಕ್ಷಕ್ಕೆ ಆಗಂಗಿನ ಜನರಿಗೆ ನೀರು ಕೊಡುವಂಥ ವ್ಯವಸ್ಥೆ ಇಟ್ಕೊಂಡ ಅವತ್ತು ಆ ಪಂಪು, ಮೋಟ್ರ್, ಪೈಪು ಎಲ್ಲ ಡಿಸೈನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿನೂ ಕೂಡ ಅಕ್ರಮ ಏನು, ಯಾವ ಈ ಒಂದು ಪೈಪ್ಲೈನ್ ಮನೆ ಮನೆಗೆ ನಳ ಕೊಡ್ತಕ್ಕಂಥದ್ದು, ನಗರದಲ್ಲಿ ಪೈಪ್ಲೈನ್ ಅಳವಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವಿಯೋಲಿಯಾ ಕಂಪ್ನಿ ಅಂತಿತ್ತು. ಆ ವಿಯೋಲಿಯಾ ಕಂಪ್ನಿ ವಾಟರ್ ಸಪ್ಲೈ ಜವಾಬ್ದಾರಿ, ಮೇಂಟೆನೆನ್ಸ್ ಅವರಿಗೆ ಕೊಟ್ಟಿರ್ತಾರೆ. ಅವರೇ ಮಾಡ್ತಿದ್ರು, ಅವರಿಗೆಲ್ಲ ಗೊತ್ತಿತ್ತು. ಅವರು ಸರಿಯಾಗಿ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಆದರೆ ಏನಾಯಿತು, ಅವ್ರು ಬಿಡಿಸಿ ತಮ್ಮ ಕಂಸನಾಶಕ್ಕೋಸ್ಕರ ಬೇರೆ ಯಾವುದೋ ಒಂದು ಡಮ್ಮಿ ದಾವಣಗೆರೆದೊಂದು ಏಜೆನ್ಸಿ ಅಂತೇಳಿ ಕೊಡಿಸಿ ಈಗೇನು ಮಾಡಕತ್ತಾರ, ಈ ಶಾಸಕನ ಕಾರ್ಯಕರ್ತರು ಅದನ್ನು ಮೇಂಟೈನ್ ಮಾಡಕತ್ತಾರೆ. ಹೀಗಾಗಿ ಅವ್ರಿಗೇನು ಗೊತ್ತಿಲ್ಲ, ಹೀಗಾಗಿ ನೀರು ಬರ್ತಾ ಇಲ್ಲ. ಮತ್ತೆ ಬೇರೆ ಏನಿಲ್ಲ ಇದರಲ್ಲಿ, ಎಲ್ಲದರಲ್ಲೂ ಕೂಡ ಕಮಿಷನ್ ದಂಧೆ. ಹೀಗಾಗಿ ಕ್ಷೇತ್ರದ ಜನರಿಗೆ ಇವತ್ತು ಕುಡಿಯುವ ನೀರಿನ ಸಮಸ್ಯೆ, ಅದು ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ಜಂಬ ಕಚ್ಕೊಂಡು ಎಲ್ಲೇ ನಿಂತ್ಕೊಂಡು ಏನೇನೋ ಹೇಳೋದು, ಮಾತಾಡೋದು ಹೇಳಿದ್ದಲ್ಲ. ಸರ್ಕಾರಿ ಕರ್ತಿದ್ದೀರ, ಸರ್ಕಾರಿಗೆಲ್ಲ ಈಗ ಬಾ, ನಾಳೆ ತುಂಬಕ್ಕೆ ಬರ್ತೀಯ ಬಾ, ಅಲ್ಲೇನು ಬಿದ್ದು ಸತ್ತೈತಲ್ಲ ಹುಡುಗ, ಅದು ನೋಡ್ಬಾ, ನಾನು ಬರ್ತೇನೆ ಬಾ, ಬೇಕಾದ್ರೆ ದಮ್ಮು ತಾಕತ್ತು ನೀನಂತ ಇದ್ರಿ ಬಾ, ತುಂಬಿಡ್ತಾರೆ ಜನ. ಆ ಮಗುನೇನು ಕಳ್ಕೊಂಡಾರಲ್ಲ ಅವರು ಎಷ್ಟು ಸಟ್ಟಾಗಿರ್ಬೇಡ, ಅವ್ರಿಗೆ ಅಕ್ರಮ ತೋರಿಸೋದು. ಬಾ ತೋರಿಸ್ತೀನಿ ಬಾ,
ಸರ್ಕಲ್ ನಿಂತು ಏನು ಮಾಡ್ತದೆ, ಅಲ್ಲಿ ಬಾ ಸ್ಥಳಕ್ಕೆ ಹೋಗೋಣ, ನಿನ್ನ ಕ್ರಮಣ ನಾ ತೋರಿಸ್ಕೊಡ್ತೀನಿ. ಒಂದು ಅಮಾಯಕ ಜೀವಗಳನ್ನು ತೆಗೆದುಕೊಂಡಿದೆ. ಎಲ್ಲೆಲ್ಲಿಂದ ಹಿಂದಿನ ಕುರು ಪೂರ ಅದಾವೆ, ತೆಗಿಬೇಕಾದ್ರೆ ಮತ್ತೆಲ್ಲ ಹಿಂದಿನ ಹತ್ಬೇಕಾಗುತ್ತೆ. ಮತ್ತೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೀನಿ. ನಾನು ಇಸ್ಪೆಕ್ಟರ್ ಅಡ್ಡೆಗಳು ಇಲ್ಲ, ಇಸ್ಪೆಕ್ಟರ್ ಅಡ್ಡೆಗಳು ಅದು ಯಾವ ಜಾಗದಲ್ಲಿ ನೋಡಕ್ ಬರ್ತೀಯ ಅಂತ ಆಗ್ಬೇಕಾರೆ ಅದನ್ನು ತೋರಿಸ್ತೀನಿ, ಎಲ್ಲೇ ನಡೆದವಂತ. ನಾನು ನೀಡೋದಾಗ ಹುಡುಗಿರ್ತಾರೆ ಹುಡುಗರು, ನೀ ಇದ್ದಾಗಿರ್ಬೋದು, ನಾ ಇದ್ದಾಗ ಹುಡುಗಿರ್ತಾರೆ. ಕ್ಷೇತ್ರದ ಜನರು ನಂಬಿ ಏನಂದ್ರ ಒಂದು ಅವಕಾಶ ಕೊಟ್ಟಾರ, ಅದು ಬಿಟ್ಟು ಬರೀ ಏನಿಲ್ಲ ಬಾಯಿ ಬಂದಾಗ ಮಾತಾಡ್ಕೊಂತ ಅವಾಚ್ಯ ಶಬ್ದಗಳನ್ನು ಮಾತಾಡ್ಕೊಂತ ಏನೇನೋ ಒಣ ಘೋಷಣೆಗಳು. ಅಬಾಬಾ, ಮಾದರಿ ಕ್ಷೇತ್ರ 10,000 ಕೋಟಿ ತಂದು, 1,000 ಕೋಟಿ ತಂದು, ಎಲ್ಲಿ ಇಟ್ಟಿದ್ದಿ, ಎಲ್ಲಿದೆ ತೋರಿಸ ಅಭಿವೃದ್ಧಿ. ನಿನ್ನ ಅಭಿವೃದ್ಧಿ ನಾನು ತೋರಿಸ್ತೇನೆ, ಏನು ಮಾಡಿದೆ ಅಂತ, ಎಷ್ಟು ಅಕ್ರಮ ಮರಳಿದಂತ. ಇಲ್ಲೇ ಬಾ ತೊಂಡಾಡತ್ತ. ಸರ್ವೆ ನಂಬರ್ 17ರಲ್ಲಿ ಯಾರು ಮಾಡಕ್ಕೆ ಮಾಡಿದ್ರು? ಚಿತ್ವಾಡಿಗೆ, ಕರಡಿ ಹತ್ರ, ತುಂಬದ ಹತ್ರ, ದಾಸವಾಳಕ್ಕೆ ಹೋಗುಂಬ ಬರ್ತೀಯ? ಸುಮ್ಮನೆ ಏನಾರ ಮಾತಾಡೋದು. ಜನರ ಮುಂದೆ ಹಿಂದೆ ಮುಂದೆ 4 ಮಂದಿ ಶಿವಡರ ಚಪ್ಪಲಿ ಕೊಡೋರು ಕುದುರಿಸಿ ಕುಂತು ಮಾತಾಡ್ದಂಗಲ್ಲ. ಎಲ್ಲೇ ಮಾತಾಡಲಿ, ಏನೇ ಮಾತಾಡಲಿ, ಎಚ್ಚೆತ್ಕೊಂಡು ಮಾತಾಡು. ಆ ರೀತಿ ನಿನ್ನ ಭಾಷೆಗಳಿಗೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಮತ್ತು ಯಾರಿಗೆ ಈ ಕ್ಷೇತ್ರದಲ್ಲಿ ಅನ್ಯಾಯ ಆಗುತ್ತಾ, ಯಾರಿಗೆ ಈ ಕ್ಷೇತ್ರಕ್ಕೆ ತೊಂದರೆ ಆಗ್ತದ, ಅವ್ರ ಜೊತೆಗೆ ನಾನು ಅದೀನಿ. ಯಾಕಂದ್ರೆ ನನ್ನ 3 ಸಾರಿ ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡಿ ನನಗೂ ಕೂಡ ಅವಕಾಶ ಕೊಟ್ಟರೆ, ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ ನಡ್ಕೊಂಡು ನನ್ನ ಕೈಲಾದಂಥ ನಮ್ಮ ಸರ್ಕಾರದಿಂದ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ತಂದು ಇವತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಏನಾದರೂ ಮಾಡಿದರೆ ನಮ್ಮ BJP ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ವಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಈ ಕಾಂಗ್ರೆಸ್ ಶಾಸನದಿಂದ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ. ಇದರಲ್ಲಿ ಬರೀ ದುರಾಡಳಿತ ಮತ್ತು ಏನಪ್ಪ ಅಂದ್ರೆ ಆ ಡ್ರಿಪ್ ಇರಿಗೇಷನ್ ಹಾಳು ಮಾಡಿರ್ತಕ್ಕಂಥ ಮುಖ್ಯಾತಿನೂ ಕೂಡ ನೆನೆಸಿರ್ತಕ್ಕಂಥದ್ದು ಅನ್ನೋದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಿಮಗೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.